ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ವೆಲ್ಕಮ್ ಬ್ಯಾಕ್ ಟು ಮೈ another informative video. Today we are going to discuss some important questions on this chapter. Which chapter? Moving charges and magnetism anta. This chapter is very important for your annual exam also. Clear all of you? I request everyone, don't skip these questions. ವಿಡಿಯೋ ಸ್ಕಿಪ್ ಮಾಡ್ತಿರೋ ಬಿಡ್ತಿರೋ ಸೆಕೆಂಡರಿ, ಅದು ನಿಮಗೆ ಬಿಟ್ಟಿರುವಂಥದ್ದಲ್ವಾ, ಪ್ರಾಮಾಣಿಕತೆಯಾಗಿ ಇರುವಂಥದ್ದು, ಹೌದಲ್ವಾ? ಐ ರಿಕ್ವೆಸ್ಟ್ ನಾಟ್ ಟು ಸ್ಕಿಪ್ ದೀಸ್ ಕ್ವಶನ್ಸ್. ಓಕೆ, ಎವ್ರಿ ಒನ್ ಶುಡ್ ರಿವೈಸ್ ದೀಸ್ ಕ್ವಶನ್ಸ್. ಇಷ್ಟಂತೂ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಸೆಕೆಂಡ್ ಇಯರ್ PUC ಚಿಲ್ಡ್ರನ್, ಆಯಿತಾ? ಅದು ಸ್ಪೆಷಲ್ಲಾಗಿ ಫಿಸಿಕ್ಸ್ ಏನಂತೀರ ತಗೊಳ್ಳೋ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ ವಿತ್ ನೋಡಿ, ಪಾರ್ಟ್ ಎ. ಮೈ ಡಿಯರ್ ಚಿಲ್ಡ್ರನ್, ಪಾರ್ಟ್ ಎ, ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಹಾಗಿದ್ರೆ ಹೂ ಕನ್ಕ್ಲೂಡೆಡ್ ದ್ಯಾಟ್ ಮೂವಿಂಗ್ ಚಾರ್ಜಸ್ ಆರ್ ದಿ ಕರೆಂಟ್ ಪ್ರೊಡ್ಯೂಸರ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದೆ. ಇದನ್ನು ರೈಟ್ ಆನ್ಸರು ಆಪ್ಷನ್ ಬಿ ಆಗಿ ಇರುತ್ತದೆ. ವಿಚ್ ಈಸ್ ದ ರೈಟ್ ಆನ್ಸರ್ ಇಯರ್? ಆಪ್ಷನ್ ಬಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಐ ಥಿಂಕ್ ನನಗೆ ಗೊತ್ತಿರುವ ಹಾಗೆ 1820 ಏನಪ್ಪ ಇವರು ಡಿಸ್ಕವರ್ ಮಾಡ್ತಾರೆ, ಕರೆಂಟ್ ಫ್ಲೋ ಆಗೋ ಟೈಮಲ್ಲಿ ಅಲ್ಲಿ ಇದಾಗತ್ತದು ಅಂತ ಅರ್ಥ ಆಗುತ್ತಲ್ವ, ವೈರಲ್ಲಿ ಫ್ಲೋ ಆಗೋ ಟೈಮಲ್ಲಿ ಅಂತ ನಿಮಗೆಲ್ಲ ಪಾಠ ಮಾಡಿರ್ತಾರೆ, ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಿದ್ರೆ ಕ್ವಶನ್ ನಂಬರ್ 1 ಸಾಕು ಅನಿಸುತ್ತೆ. ಬನ್ನಿ ಈಗ ಕ್ವಶನ್ ನಂಬರ್ 2ಗೆ ಹೋಗೋಣ. ವೆನ್ ಎ ಮ್ಯಾಗ್ನೆಟಿಕ್ ಕಂಪಾಸ್ ನೀಡಲ್ ಈಸ್ ಕ್ಯಾರಿಡ್ ನಿಯರ್ ಬೈ ಟು ಎ ಸ್ಟ್ರೈಟ್ ವೈರ್ ಕ್ಯಾರಿಂಗ್ ಕರೆಂಟ್ ದೆನ್ ಅಂತ ಇದೆ, ಆಯಿತಾ? ಎರಡು ಇದನ್ನು ಕೊಟ್ಟಿದ್ದಾರೆ. ದ ಸ್ಟೇಟ್ಮೆಂಟ್ ಏನು, ದ ಸ್ಟ್ರೈಟ್ ವೈರ್ ಕಾಸ್ ಎ ನೋಟಿಸಬಲ್ ಡಿಫ್ಲೆಕ್ಷನ್ ಇನ್ ದಿ ಕಂಪಾಸ್ ನೀಡಲ್ ಅಂತ ಇದೆ. ಇನ್ನೊಂದು, ದಿ ಅಲೈನ್ಮೆಂಟ್ ಆಫ್ ದ ನೀಡಲ್ ಈಸ್ ಟ್ಯಾಂಜಿಬಲ್ ಟು ಆ್ಯನ್ ಇಮ್ಯಾಜಿನರಿ ಸರ್ಕಲ್ ವಿತ್ ಎ ಸ್ಟ್ರೈಟ್ ವೈರ್ ಆ್ಯಸ್ ಇಟ್ಸ್ ಎ ಸೆಂಟರ್ ಆ್ಯಂಡ್ ಹ್ಯಾಸ್ ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದಿ ವೈರ್ ಅಂತ ಇದೆ. ಕ್ವಶನ್ ನಂಬರ್ 2 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ರೈಟ್ ಆನ್ಸರ್ ಬಂದುಬಿಟ್ಟು ಬೋತ್ ಆರ್ ಕರೆಕ್ಟ್. ಹಾಗಿದ್ರೆ ಇಲ್ಲಿ ಯಾವುದು ಹಾಕ್ಬೋದು ನಾವು ಅಂದರೆ ಆಪ್ಷನ್ ಸಿಗೆ ನಾವು ಹೋಗ್ಬೋದು. ಕ್ಲಿಯರ್ ಆಲ್ ಆಫ್ ಯು? ಆಪ್ಷನ್ ಸಿಗೆ ನಾವು ಖುಷಿಯಾಗಿ ಆಪ್ಷನ್ ಸಿ ಜೊತೆ ಹೋಗ್ಬೋದು. ಬನ್ನಿ ಈಗ ಕ್ವಶನ್ ನಂಬರ್ 3ಗೆ ಹೋಗೋಣ. ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಹು ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಸೆಂಡ್ ಮಿ ಯುವರ್ ಫಿಸಿಕ್ಸ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್. ಯೂನಿಟ್ ಟೆಸ್ಟ್ 1 ಎಲ್ಲರದು ಮುಗಿದು ಹೋಗಿದೆ ಅಲ್ವಾ? ಆ ಕ್ವಶನ್ ಪೇಪರನ್ನು ಇದು ನಮ್ಮ ಮೇಲ್ ಐ ಡಿ ಸರ್ ಕಳಿಸಿಕೊಡಿ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ಇಫ್ ಎ ಕರೆಂಟ್ ನೋಡಿ ಐ ಈಸ್ ಫ್ಲೋಯಿಂಗ್ ಇನ್ ಎ ಸ್ಟ್ರೈಟ್ ವೈರ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ದೇರ್ ಅಲಾಂಗ್ ದಿ ವೈ ಆ್ಯಕ್ಸಿಸ್ ದೆನ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್. ಅದಕ್ಕೆ ದ ವೈರ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಇನ್ ಝೆಡ್ ಡೈರೆಕ್ಷನ್ ಅಂತ ಇದೆ ಅಲ್ವಾ? ಆಪ್ಷನ್ ಡಿ ಇದೆ ಅಲ್ವಾ? ಅದು ರೈಟ್ ಆನ್ಸರ್ ಆಗಿರುತ್ತದೆ. ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬನ್ನಿ ಈಗ ನಾವು ಕ್ವಶನ್ ನಂಬರ್ 4, ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಪ್ಲೈಡ್ ಟು ಎ ಸ್ಟೇಷನರಿ ಎಲೆಕ್ಟ್ರಾನ್ ದೆನ್ ದಿ ಎಲೆಕ್ಟ್ರಾನ್ ಡ್ಯಾಶ್. ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಆಯಿತಾ, ರಿಮೇನ್ಸ್ ಸ್ಟೇಷನರಿ ಅನ್ನುವಂಥದ್ದು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಅರ್ಥ ಆಯ್ತಾ? ವೆರಿ ಗುಡ್. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ಪ್ಯಾರಲಲ್ ಕರೆಂಟ್ಸ್ ಆ್ಯಂಡ್ ಆಂಟಿ ಪ್ಯಾರಲಲ್ ಕರೆಂಟ್ಸ್ ಅಂತ ಇದೆ. ಹಾಗಿದ್ರೆ ಇವೆಲ್ಲ ಏನಾಗ್ತವೆ ಅನ್ನೋದನ್ನು ನಾವು ನೋಡಬೇಕು. ಸಾರಿ, ಇಲ್ಲಿ ಮಿಸ್ ಆಗಿಬಿಟ್ಟಿದೆ. ಇಲ್ಲೊಂದು ಡ್ಯಾಶ್ ಬರುತ್ತೆ, ಪ್ಯಾರಲಲ್ ಕರೆಂಟ್ಸ್ ಡ್ಯಾಶ್, ಆ್ಯಂಟಿ ಪ್ಯಾರಲಲ್ ಕರೆಂಟ್ಸ್ ಡ್ಯಾಶ್ ಅಂತ 2 ಡ್ಯಾಶನ್ನು ಈಗ ನಾವು ತುಂಬಬೇಕು, ಒಂದಿಲ್ಲಿ ಒಂದಲ್ಲಿ. ಹಾಗಿದ್ರೆ ಅದೇನಾಗುತ್ತೆ ಅಂತ ಹೇಳಿದರೆ, ಫಸ್ಟ್ ಒನ್ನು ನಿಮಗೆ ಅಟ್ರಾಕ್ಟ್ ಆಗುತ್ತೆ, ಪ್ಯಾರಲಲ್ ಆಗಿದ್ದಾಗ ಅದು ಅಟ್ರಾಕ್ಟ್ ಆಗುತ್ತೆ. ಅಟ್ರಾಕ್ಟ್ ಅಂತ ಎಲ್ಲಿದೆ? 2 ಕಡೆ ಇದೆ ಅಲ್ವಾ? ಇಲ್ಲಿ ರಿಪಲ್ ಆಗುತ್ತೆ. ಹಾಗಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 6 ನೋಡೋಣ. ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ಸ್ ಇನ್ ಎ ಗ್ರಾವಿಟಿ ಫ್ರೀ ಸ್ಪೇಸ್ ವಿತೌಟ್ ಚೇಂಜ್ ಇನ್ ಇಟ್ಸ್ ವೆಲಾಸಿಟಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಪಾಸಿಬಲ್ ಅಂತ ಇದೆ. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇದೆ ಅಲ್ವಾ? ಇದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ಎ ಪಾಸಿಟಿವ್ ಚಾರ್ಜ್ is moving in combined gravitational and magnetic field. The charge moves without any change in velocity. If the velocity of charge is long east, then the direction of magnetic field is along dash ಅಂತ ಇದೆ. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಬಂದು ನಿಮಗೆಲ್ಲ ಗೊತ್ತಿರುವ ಹಾಗೆ, ಆಯಿತಾ? ರೈಟ್ ಆನ್ಸರ್ ಯಾವುದಾಗಿರುತ್ತೆ? ಬನ್ನಿ ನೋಡೋಣ. ನಾರ್ತ್ ಇದೆ ಅಲ್ವಾ? ಇದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್? ಐ ರಿಕ್ವೆಸ್ಟ್ ಎವ್ರಿ ಒನ್ ದೋಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ಮತ್ತೆ ಅದೇ, ಪ್ಲೀಸ್ ಸೆಂಡ್ ಮಿ ಯುವರ್ ಯೂನಿಟ್ ಟೆಸ್ಟ್ 1
ಫಿಸಿಕ್ಸ್ ಕ್ವಶನ್ ಪೇಪರ್ ಅಂತ ಅಲ್ಲ, ಎಲ್ಲ ಕ್ವಶನ್ ಪೇಪರ್ ಯಾವುದ್ಯಾವುದಿದೆಯೋ ಕಳುಹಿಸಿಕೊಡಿ. ಬನ್ನಿ ವಿದ್ಯಾರ್ಥಿಗಳೇ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ. ವೆನ್ ದಿ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಇನ್ ಎ ಕಂಬೈನ್ಡ್ ಮ್ಯಾಗ್ನೆಟಿಕ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ದೆನ್ ದ ಫೋರ್ಸ್ ಆ್ಯಕ್ಟಿಂಗ್ ಈಸ್ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಲಾರೆಂಟ್ಸ್ LORENTZ ಆಯಿತಾ, ಫೋರ್ಸ್. These are very important dashes my dear children. ಆಯಿತಾ, the direction of the magnetic field due to a current loop is found using the dash ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ರೈಟ್ ಹ್ಯಾಂಡ್ ಹೇಳಿ ನೋಡೋಣ, ಥಂಬ್ ರೂಲ್ ಅಂತ, ಅಥವಾ ಇದನ್ನು ಇನ್ನೊಂದು ಕೂಡ ಹೇಳ್ತಾರೆ ಕ್ಲಾಕ್ ರೂಲ್ ಅಂತಲೂ ಕೂಡ ಕರೀತಾರೆ. ಕ್ಲಿಯರ್ ಕ್ವಶನ್ ನಂಬರ್ 2ಗೆ. ಬನ್ನಿ ಈಗ ಕ್ವಶನ್ ನಂಬರ್ 3 ನೋಡೋಣ. ಮೂವಿಂಗ್ ಚಾರ್ಜಸ್ ಆರ್ ಕರೆಂಟ್ಸ್ ಪ್ರೊಡ್ಯೂಸ್ ಎ ಇನ್ ದಿ ಸರೌಂಡಿಂಗ್ ಸ್ಪೇಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಬಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಕ್ವಶನ್ ನಂಬರ್ 3 ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ, FIELD. ಕ್ಲಿಯರ್ ಆಲ್ ಆಫ್ ಯು? ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ದ ಕರೆಕ್ಟ್ ಆನ್ಸರ್. I request everyone, those who are watching this video, ಆಯಿತಾ, ಡೋಂಟ್ ಜಸ್ಟ್ ವಾಚ್ ದಿಸ್ ವಿಡಿಯೋ, ಫಾಸ್ಟ್ ದಿಸ್ ವಿಡಿಯೋ. ಸ್ವಲ್ಪ ವಿಡಿಯೋನ ಸ್ಟಾಪ್ ಮಾಡ್ಕೊಳ್ಳಿ, ಅಂದರೆ ನಿಲ್ಸ್ಕೊಂಬಿಟ್ಟು ಆಯಿತಾ, ರೈಟ್ ಡೌನ್ ದ ಕ್ವಶನ್ಸ್ ಆ್ಯಂಡ್ ಪ್ರಿಪೇರ್ ದಿ ಆನ್ಸರ್ಸ್. ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಇನ್ನು ಹೆಂಗೆ ಹೇಳ್ಬೇಕು ನಿಮಗೆ ಅಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಯು ಅ ಲಾಂಗ್ ಲಿಸ್ಟ್ ಆಫ್ ಕ್ವಶನ್ಸ್ ಮೈ ಡಿಯರ್ ಚಿಲ್ಡ್ರನ್. ಇಲ್ಲಿ ನಾನು ನಿಮಗೆ ಭಾಳ ಪ್ರಶ್ನೆಗಳನ್ನು ಕೊಡ್ತಾ ಇಲ್ಲ. ಐ ಹ್ಯಾವ್ ಸೆಲೆಕ್ಟೆಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಚಾಪ್ಟರ್ ವೈಸು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಐ ಹ್ಯಾವ್ ಸೆಲೆಕ್ಟೆಡ್. ಆಯಿತಾ, ಏನಂತೀರ ತಗೊಳ್ಳೋ, ಚಾನ್ಸಸ್ ಆರ್ ಮೋರ್. ಇದು ನನ್ನ ಪ್ರಿಡಿಕ್ಷನ್, ನಾನು ನಿಮ್ಗೆ ಹೇಳ್ತಿದ್ದೀನಲ್ವಾ, ಆಯಿತಾ. ಸೊ ಐ ಆಮ್ ಸೇಯಿಂಗ್ ಯು ಪ್ರಿಪೇರ್ ಎವ್ರಿ ಕ್ವಶನ್ ವಿಚ್ ಐ ಡಿಸ್ಕಸ್ ಟುಡೇ ಮೈ ಡಿಯರ್ ಚಿಲ್ಡ್ರನ್. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಾಗಿರ್ತವೆ. ದಯವಿಟ್ಟು ಸಮಯವನ್ನು ವೇಸ್ಟ್ ಮಾಡಬೇಡಿ. ಪ್ರಿಪೇರ್ ಫಾರ್ ಯುವರ್ LBA ಟೆಸ್ಟ್ಗಳು ಎಲ್ಲ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದರೆ, ನಾನು ಅಪ್ಲೋಡ್ ಮಾಡಿರುವಂಥದ್ದು ಅಂದರೆ ಯು ಆರ್ ರೆಡಿ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ ಅಂತ ಇಷ್ಟಂತೂ ನಾನು ಹೇಳಬಲ್ಲೆ. ಆಯಿತಾ, ರಿಪೀಟೆಡ್ಲಿ ದೀಸ್ ಕ್ವಶನ್ಸ್ ಆರ್ ಆಸ್ಕ್ಡ್ ಇನ್ ಯುವರ್ ಏನಂತೀರ ತಗೊಳ್ಳು ಬೋರ್ಡ್ ಎಕ್ಸಾಮ್ಸ್. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್, ಎನಿ 2 ಅಂತ ಇದೆ, ಆದರೆ ನಾನು ನಿಮಗೆ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಏನಿಗೆ ಗೊತ್ತಾ, ಆಲ್ ದೀಸ್ 5 ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಮೈ ಡಿಯರ್ ಚಿಲ್ಡ್ರನ್. ಆಯಿತಾ, ಈಚ್ ಕ್ವಶನ್ ಕ್ಯಾರೀಸ್ ಹಿಯರ್ 3 ಮಾರ್ಕ್ಸ್ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಡಿಗೆ ನಾವು ಹೋಗೋದಾದರೆ ಇಲ್ಲೂ ಕೂಡ ಅಷ್ಟೇ ಆನ್ಸರ್ ಏನಂತೀರ ತಗೊಳ್ಳು ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ, ಅಂದರೆ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್, ಅದು ಎನಿ ಇಲ್ಲ ಇಲ್ಲಿ, ಯಾಕಂದರೆ ಇರೋದೇ 2 ಪ್ರಶ್ನೆಗಳು ಇಲ್ಲಿ, ಎರಡೂ ಕೂಡ ಅಟೆಂಡನ್ನು ಮಾಡಿ. ಬೋತ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಚಿಲ್ಡ್ರನ್. ಇದಂತೂ ಮ್ಯಾಕ್ಸಿಮಮ್ ಹಾಗೂ 0 ಇದೆ ಅಲ್ವಾ, ಎಲ್ಲದರಲ್ಲೂ ಇದೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.